ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಾಸನದಲ್ಲಿ ಮೇಲಿಂದ ಮೇಲೆ ದುರಂತಗಳು ನಡೆಯುತ್ತಿದ್ದಂತೆ ಇಡೀ ರಾಜ್ಯದ ಜನರೇ ಬೆಚ್ಚಿ ಬಿದ್ದಿದ್ದಾರೆ. ಇದರ ಬೆನ್ನಲ್ಲೇ ಕಿಮ್ಸ್ ಸಂಸ್ಥೆ ಆಘಾತಕಾರಿ ವರದಿಯೊಂದನ್ನು ನೀಡಿದೆ. ಯುವಕರಲ್ಲಿ ಮಧ್ಯವಯಸ್ಕರಲ್ಲಿ 35% ಹೃದಯಾಘಾತ ಯುವಕರಲ್ಲಿ ಆಗ್ತಾ ಇದೆ. ಇಡೀ ಭಾರತ ದೇಶದಲ್ಲಿ ಪ್ರತಿ ವರ್ಷ 30 ಲಕ್ಷ ಜನ ಈ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. ಪ್ರತಿ 30 ನಿಮಿಷ ಚಿಕಿತ್ಸೆ ಕೊಡುವುದು ನಿಧಾನ ಆದರೆ, ವಿಳಂಬ ಆದರೆ ಸಾವಿನ ಪ್ರಮಾಣ 7% ಜಾಸ್ತಿ ಆಗುತ್ತೆ. ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಹೆಮ್ಮಾರಿಯ ಕಾರ್ಮೋಡ ಆವರಿಸಿದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಂತೂ ಹಾರ್ಟ್ ಅಟ್ಯಾಕ್ ಸುನಾಮಿಯೇ ಎದ್ದಂತೆ ಕಾಣ್ತಿದೆ. ಮೊನ್ನೆ ಒಬ್ರು, ನಿನ್ನೆ ಇಬ್ರು ಅಂತ ಮೇಲಿಂದ ಮೇಲೆ ಜನ ಸಾಯ್ತಾನೇ ಇದ್ದಾರೆ. ಎದೆನೋವು ಅಂತ ನೆಲಕ್ಕೆ ಬಿದ್ದವರು ಮತ್ತೆ ಮೇಲೇಳ್ತಾನೇ ಇಲ್ಲ. ಎದೆನೋವಿನ ರೂಪದಲ್ಲಿ ಎಂಟ್ರಿ ಕೊಡೋ ಜವರಾಯ ಸಾವಿನ ಸರಣಿಯನ್ನೇ ಶುರು ಮಾಡಿದ್ದಾನೆ. ಹಾಸನದಲ್ಲಿ ಶುರುವಾಗಿರೋ ಹೃದಯಾಘಾತದ ಕೇಕೆ ಇಡೀ ಕರುನಾಡನ್ನೇ ಕಂಗಾಲಾಗಿಸಿದೆ. ಮಕ್ಕಳು ಮರಿಯಂತಿಲ್ಲ, ವಯಸ್ಕರೂ ಉಳಿತಿಲ್ಲ. ಹೃದಯಾಘಾತದ ಹೊಡೆತಕ್ಕೆ ಗಟ್ಟಿಮುಟ್ಟಾಗಿದ್ದವರೇ ಪ್ರಾಣ ಬಿಡುತ್ತಿದ್ದಾರೆ. ಹೀಗಾಗಿಯೇ ಮನೆ ಮನೆಯಲ್ಲೂ ಹೃದಯಾಘಾತದ ಗುಮ್ಮ ಆವರಿಸಿದೆ. ಹಾಸನದಲ್ಲೇ ಒಂದು ತಿಂಗಳಲ್ಲಿ 18 ಮಂದಿ ಬಲಿ. ಬೆಳಿಗ್ಗೆ ಒಬ್ಬರು, ಸಂಜೆ ಮತ್ತೊಬ್ಬರು, ನಿಲ್ತಿಲ್ಲ ಸಾವಿನ ಸರಣಿ. ಎದೆನೋವು ಅಂದ್ರೆ ಸಾಕು, ಹಾಸನದ ಜನ ಕನಸು ಮನಸ್ಸಲ್ಲೂ ಬೆಚ್ಚಿ ಬೀಳುತ್ತಿದ್ದಾರೆ. ಯಾಕಂದ್ರೆ ಹೃದಯಾಘಾತ ಅನ್ನೋ ಹೆಮ್ಮಾರಿ ಸೃಷ್ಟಿಸಿರೋ ಭಯ ಅಂಥದ್ದು. ಒಬ್ರಲ್ಲ ಇಬ್ರಲ್ಲ, ಜಸ್ಟ್ ಒಂದೇ ಒಂದು ತಿಂಗಳಲ್ಲಿ 18 ಮಂದಿಯ ಹೃದಯವೇ ನಿಂತೋಗಿದೆ ಅಂದ್ರೆ ಸುಮ್ಮನೆನಾ ಹೇಳಿ? ಅದೂ ಸಹ ಒಂದೇ ಜಿಲ್ಲೆಯಲ್ಲೇ ಇಷ್ಟೊಂದು ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ನಿನ್ನೆ ಬೆಳಿಗ್ಗೆ 37 ವರ್ಷದ ಗೋವಿಂದ ಅನ್ನೋ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ಸಂಜೆಯಾಗುವಷ್ಟರಲ್ಲಿ ಗಿರೀಶ್ ಅನ್ನೋರಿಗೂ ಸಹ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಸನ ತಾಲೂಕಿನ ಹ್ಯಾರಣೆ ಗ್ರಾಮದ ಗಿರೀಶ್ ಬಿಎಂಟಿಸಿಯಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ರಜೆ ಇದ್ದಾಗಲೆಲ್ಲ ತಮ್ಮೂರಿಗೆ ಬಂದು ಕೃಷಿ ಕೆಲಸ ಮಾಡುತ್ತಿದ್ರು. ನಿನ್ನೆಯೂ ಕೆಲಸಕ್ಕೆ ರಜೆ ಇದೆ ಅಂತ ಹುಟ್ಟೂರಿಗೆ ಬಂದವರು ಮಧ್ಯಾಹ್ನದವರೆಗೂ ಹೊಲದಲ್ಲಿ ಕೆಲಸ ಮಾಡಿದ್ರು. ಊಟದ ಹೊತ್ತಿಗೆ ಮನೆಗೆ ಹೋದವರು ಊಟಕ್ಕೆ ಕೂತಿದ್ದಾನೆ. ಇನ್ನೂ ಒಂದು ತುತ್ತು ಊಟವನ್ನೂ ಮಾಡಿರಲಿಲ್ಲ. ಅಷ್ಟರಲ್ಲಾಗಲೇ ಎದೆನೋವು ಅಂತ ನೆಲಕ್ಕೆ ಒರಗಿದವರು ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಅವರು BMTC ಬೆಂಗಳೂರು ಕೆಲಸ ಮಾಡ್ಕೊಂಡಿದ್ರು. ಅವನು ಆರೋಗ್ಯವಾಗಿ ಇದ್ದ. ಅವನಿಗೆ ವೀಕ್ಲಿ ಆಫ್ ಇತ್ತು. ಬಂದು ರಜೆ ಇತ್ತು. ಒಂದು 2 ಎಕರೆಗೆ ಜೋಳ ಹಾಕಿದ್ದ. ಬೆಳಗ್ಗೆ ಫೋನ್ ಮಾಡ್ದ ನನಗೆ, ಹಣ ಎಲ್ಲಿದೆ ಅಂತ. ಮನೇಲಿದ್ದ ಅಂತ. ಮಧ್ಯಾಹ್ನ ಬರ್ತೀನಿ ಅಂದ. ಜೋಳ ಗೊಬ್ಬರ ಹಾಕ್ಸ್ಬಿಟ್ಟು ಬರ್ತೀನಿ ಕಣ ಅಂತ ಹೇಳ್ದ. ಬೆಳಗ್ಗೆ ಕರ್ಕೊಂಡು ಆಳೆಲ್ಲ ಕರ್ಕೊಂಡು ಅವನು ಕೆಲಸ ಮಾಡಿ ಗೊಬ್ಬರ ಹಾಕ್ತೀವಿ ಬಂದಿದ್ದಾನೆ. ಮನೆಗೆ ಬಂದು ಗೊಬ್ಬರ ಸ್ವಲ್ಪ ಉಳಿದಿದೆ, ತಂದು ಜಗಲಿ ಮೇಲೆ ಇಟ್ಟು ಮನೆಯವ್ರ ಕೈಕಾಲು ತಗೊಳ್ರಿ ಊಟ ಮಾಡೋಣ ಅಂತ. ಕೈಕಾಲು ತೊಳೆಯೋಕೆ ಹಿಂಗೆ ಕಾಲಿಟ್ಟಿದ್ದೀನಿ ಬಾಟ್ಲಲ್ಲಿ ಅಲ್ಲೇ ಹಾಸನ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ದುರಂತ ಸಂಭವಿಸುತ್ತಿರೋದ್ರಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಹೀಗಾಗಿ ಸರ್ಕಾರ ಇತ್ತ ಗಮನ ಹರಿಸಬೇಕು, ಅಧ್ಯಯನ ನಡೆಸಿ ಸಮಸ್ಯೆ ಏನು ಅನ್ನೋದನ್ನ ತಿಳಿಯಬೇಕು ಅಂತ ಮನವಿ ಮಾಡುತ್ತಿದ್ದಾರೆ. 2 ವರ್ಷದಿಂದ ಹಾಸನದಲ್ಲಿ ಇಲ್ಲಿ ತನಕ 507 ಜನ ಹೃದಯಾಘಾತದಿಂದನೇ ಸಾವನ್ನಪ್ಪಿದ್ದಾರೆ. ಇದು ಒಂದು ಯೋಚನೆ ಮಾಡುವಂಥ ಸಂದರ್ಭ. ಹಾಗಾಗಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು, ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದ ಸೂಕ್ತ ಕ್ರಮ ಕೈಗೊಂಡು ಹೃದಯ ಸಂಬಂಧಿ ಕಾಯಿಲೆನ ಆದಷ್ಟು ತಪ್ಪಿಸಿ ಸೂಕ್ತ ಚಿಕಿತ್ಸೆ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ ಸರ್. ಹೆಚ್ಚಿದ ಹೃದಯಾಘಾತ ಸ್ಟೆಮಿ ಇಲ್ಲದಿರುವುದೇ ಕಾರಣವಂತೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ಏರಿಕೆ ಆಗ್ತಿರೋದಕ್ಕೆ ಸ್ಟೆಮಿ ಯೋಜನೆ ಇಲ್ಲದಿರೋದೇ ಕಾರಣ ಅಂತ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಇರಬೇಕು. ರಾಜ್ಯದ 86 ತಾಲೂಕು ಆಸ್ಪತ್ರೆಗಳಲ್ಲೂ ಸ್ಟೆಮಿ ಮಾಡೆಲ್ ಇದೆ. ಇದರಿಂದ ತ್ವರಿತ ಚಿಕಿತ್ಸೆಗೆ ಸಹಾಯವಾಗಲಿದೆ ಎಂದಿದ್ದಾರೆ. ಹಾಗಾದ್ರೆ ಏನಿದು ಸ್ಟೆಮಿ ಅಂತ ನೋಡೋದಾದ್ರೆ, ಸ್ಟೆಮಿ ಅಂದ್ರೆ ಹೃದಯಾಘಾತದ ವೇಳೆ ಪ್ರಾಥಮಿಕ ಚಿಕಿತ್ಸೆ ನೀಡುವ ವಿಧಾನ. ಜಯದೇವ ಸಂಸ್ಥೆ ಸಹಯೋಗದಲ್ಲಿ ಸ್ಟೆಮಿ ಯೋಜನೆ ರೂಪಿಸಲಾಗಿದ್ದು, ರಾಜ್ಯದ 86 ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟೆಮಿ ಜಾರಿ ಮಾಡಲಾಗಿದೆ. ಇದರಿಂದಾಗಿ ಹೃದಯಾಘಾತದ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡಲು ಸಹಾಯವಾಗುತ್ತೆ. ನುರಿತ ಸಿಬ್ಬಂದಿಯ ತಂಡ ಈ ಸ್ಟೆಮಿ ಟೀಮ್ನಲ್ಲಿರಲಿದ್ದು, ರೋಗಿಗಳಿಗೆ ತಕ್ಷಣವೇ ECG ಮಾಡಿ ಜಯದೇವ ಹಬ್ಗೆ ಮಾಹಿತಿ ನೀಡುತ್ತಾರೆ. ನಂತರ ಚಿಕಿತ್ಸೆ ಕುರಿತು ವೈದ್ಯರಿಗೆ ಮಾರ್ಗದರ್ಶನ ನೀಡಲಾಗುತ್ತೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೃದ್ರೋಗ ಆಸ್ಪತ್ರೆಗಳಿಗೆ ರೋಗಿಗಳನ್ನು ಶಿಫ್ಟ್ ಮಾಡಲಾಗುತ್ತೆ.
ಸದ್ಯಕ್ಕೆ ಈ ಯೋಜನೆ ಹಾಸನದಲ್ಲಿ ಜಾರಿಯಾಗಿಲ್ಲ. ನಾವು 2.5-3 ವರ್ಷದ ಹಿಂದೆ ಒಂದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಆಫ್ ಟ್ರೀಟ್ಮೆಂಟ್ನ ಹೃದಯಾಘಾತಕ್ಕೆ ನಾವು ನಮ್ಮ ರಾಜ್ಯದಲ್ಲಿ ಅದನ್ನು ಚಾಲ್ತಿಗೆ ತಂದ್ವಿ. ಹಾರ್ಟ್ ಅಟ್ಯಾಕ್ ಅಂತ ಕನ್ಫರ್ಮ್ ಆದರೆ ಒಂದು ಟೆನೆಕ್ಟಿ ಪ್ಲೇಸ್ ಅಂತ ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸ್ಲಿಕ್ಕೆ, ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟಿದ ರಕ್ತವನ್ನು ಕರಗಿಸ್ಲಿಕ್ಕೆ ಒಂದು ಇಂಜೆಕ್ಷನ್ ಕೊಡೋದು. ಅದು ಕೊಟ್ಟರೆ 90% ರೋಗಿಗಳಿಗೆ ಸ್ಟೆಬಿಲೈಸ್ ಆಗ್ತಾರೆ. ನಿಯರ್ ಬೈ ಸಿಟಿಗೆ ಶಿಫ್ಟ್ ಮಾಡೋವಂಥದ್ದು, ಅಲ್ಲಿ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಪ್ರೊಸೀಜರನ್ನು ಮಾಡುವಂಥದ್ದು. ಯಾವಾಗ ಸ್ಟೆಮಿ ಯೋಜನೆ ಬಗ್ಗೆ ಚರ್ಚೆ ಶುರುವಾಯಿತು, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಹಾಸನದ 5 ತಾಲೂಕುಗಳಲ್ಲಿ ಸ್ಟೆಮಿ ಯೋಜನೆ ಜಾರಿ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಬೇಲೂರು, ಸಕಲೇಶಪುರ, ಆಲೂರು, ಅರಕಲಗೂಡು, ಚನ್ನರಾಯಪಟ್ಟಣ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟೆಮಿ ಜಾರಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಚೇರ್ ಮೇಲೆ ಕೂತಿದ್ದಾಗಲೇ ಅಪ್ಪಳಿಸಿದ ಯಮ. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಬೆಚ್ಚಿ ಬೀಳಿಸ್ತಿರೋ ಹೊತ್ತಲ್ಲೇ ಚಿಕ್ಕಮಗಳೂರಲ್ಲೂ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 55 ವರ್ಷದ ಶಿವಾನಂದನ್ನೋರು ಟಿವಿಎಸ್ ಶೋರೂಮ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ನಿರ್ವಹಿಸುತ್ತಿದ್ರು. ಚೇರ್ನಲ್ಲಿ ಕೂತಿದ್ದಾಗಲೇ ಹೃದಯಾಘಾತವಾಗಿದ್ದು ನೆಲಕ್ಕೆ ಕುಸಿದು ಬಿದ್ದವರು ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮಕ್ಕಳ ಕೈಗೆ ಮೊಬೈಲ್ ಕೊಡೋ ಪೋಷಕರೇ ಎಚ್ಚರ ಎಚ್ಚರ. ಮೊಬೈಲ್ ಬಳಕೆ ಆಪತ್ತು, ಮಕ್ಕಳ ಜೀವಕ್ಕೆ ಕುತ್ತು. ಚಿಕ್ಕ ಮಕ್ಕಳ ಕೈಗೆ ಮೊಬೈಲ್ ಕೊಡೋ ಹೆತ್ತವರು ಇನ್ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ಮೊಬೈಲ್ ಅನ್ನೋದು ಮಕ್ಕಳ ಜೀವವನ್ನೇ ಕಸೀತಿದೆ ಅನ್ನೋ ಆಘಾತಕಾರಿ ವಿಷಯ ಬಟಾಬಯಲಾಗಿದೆ. ಇತ್ತೀಚೆಗೆ ಮಕ್ಕಳಲ್ಲೂ ಹೃದಯಾಘಾತ ಸಮಸ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಕಿಮ್ಸ್ ಸಂಸ್ಥೆ ಸಂಶೋಧನೆ ನಡೆಸಿದ್ದು ಆಘಾತಕಾರಿ ಅಂಶ ಹೊರಬಿದ್ದಿದೆ. ಬದಲಾದ ಜೀವನ ಶೈಲಿಯಿಂದ ಮಕ್ಕಳಿಗೆ ಸಮಸ್ಯೆ ಕಾಡುವುದಕ್ಕೆ ಶುರುವಾಗಿದ್ದು ಹೆಚ್ಚು ಫೋನ್ ಬಳಕೆಯಿಂದಲೂ ಗಂಡಾಂತರ ಎದುರಾಗಲಿದೆ. 8-9ನೇ ತರಗತಿಯ 30 ವಿದ್ಯಾರ್ಥಿಗಳನ್ನು ಕಿಮ್ಸ್ ಸಂಸ್ಥೆ ಪರೀಕ್ಷೆ ನಡೆಸಿದ್ದು ಇದರಲ್ಲಿ 24 ಮಂದಿಗೆ ಮುಂದಿನ ದಿನಗಳಲ್ಲಿ ಹೃದಯಾಘಾತವಾಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡಿದೆ. ಒಬ್ಬ ವಿದ್ಯಾರ್ಥಿಗೆ ಸಕ್ಕರೆ ಕಾಯಿಲೆ ಪತ್ತೆಯಾಗಿದ್ದು 4 ವಿದ್ಯಾರ್ಥಿಗಳಿಗೆ ಬಿಪಿ ಲಕ್ಷಣಗಳು ಹೆಚ್ಚಿವೆಯಂತೆ. 18 ಜನರಲ್ಲಿ ಹೈ ಸೆನ್ಸಿಟಿವಿಟಿ ಸಿಆರ್ಪಿ ಹೆಚ್ಚಾಗಿದ್ದು ಮಕ್ಕಳ ರಕ್ತದಲ್ಲಿ ಅಸಹಜ ಬೆಳವಣಿಗೆಗಳು ಪತ್ತೆಯಾಗಿವೆ. ಮುಂದಿನ 10ರಿಂದ 15 ವರ್ಷಗಳಲ್ಲಿ ಹೃದಯಾಘಾತವಾಗುವ ಸಾಧ್ಯತೆ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. 30 ಮಂದಿಯೊಳಗೆ ಒಟ್ಟು ಎಲ್ಲ ಬ್ಲಡ್ ಟೆಸ್ಟ್ ನೋಡಿದ್ರೆ 26 ಮಂದಿಯೊಳಗೆ ಅಬ್ನಾರ್ಮಲ್ ಬಂತು. ಯಾವುದೇ ಫ್ಯಾಮಿಲಿ ಹಿಸ್ಟ್ರಿನೂ ಇರಲಿಲ್ಲ, ಯಾವ ಸಿಂಪ್ಟಮ್ಸು ಇರಲಿಲ್ಲ. ಇಂಥದ್ದು ಇದ್ದಾಗಲೂ ಒಬ್ಬನಿಗೆ ಡಯಾಬಿಟಿಸ್ ಇದ್ದಿದ್ದು ಕಂಡು ಬಂತು, 4 ಜನರಿಗೆ ಬಿ ಪಿ ಇದ್ದಿದ್ದು ಕಂಡು ಬಂತು, ಆಮೇಲೆ 18 ಜನರಿಗೆ ಹೈ ಸೆನ್ಸಿಟಿವಿಟಿ CRP ಜಾಸ್ತಿ ಇದ್ದಿದ್ದು ಕಂಡು ಬಂತು. ಲಿಪಿಡ್ ಪ್ರೊಫೈಲ್ ಅಬ್ನಾರ್ಮಲಿಟಿ ಸುಮಾರು 20 ಜನರಲ್ಲಿ ಹೆಚ್ಚಿದ್ದು ಕಂಡು ಬಂತು. ಈ ರಕ್ತದ ಅಬ್ನಾರ್ಮಲಿಟಿ ನಂಗೆ ತಿಳಿಸೋದೇನೆಂದ್ರೆ ಅವ್ರಿಗೆ ಇನ್ನೊಂದು 10-15 ವರ್ಷ ಒಳಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಭಾಳ ಜಾಸ್ತಿ ಇರ್ತದೆ ಅಂಥೇಳಿ. ಮಹಿಳೆಯರಲ್ಲಿ ಹೆಚ್ಚಾಗ್ತಿದೆ ಹೃದಯದ ಸಂಕಷ್ಟ. ಹಿಂದೆಲ್ಲ 40 ವರ್ಷ ದಾಟಿದವರಲ್ಲಿ ಹೃದಯಾಘಾತ ಸಮಸ್ಯೆ ಕಾಡುತ್ತಿತ್ತು. ಅದರಲ್ಲೂ ಮಹಿಳೆಯರಿಗೆ ಹೃದಯಾಘಾತ ಸಮಸ್ಯೆ ಕಾಡುವುದು ತೀರಾ ಕಮ್ಮಿ ಎನ್ನಲಾಗ್ತಿತ್ತು. ಆದರೆ ಮಹಿಳೆಯರಲ್ಲೇ ಹೃದಯಾಘಾತ ಸಮಸ್ಯೆ ಹೆಚ್ಚಾಗ್ತಿದೆಯಂತೆ. ಜಯದೇವ ಆಸ್ಪತ್ರೆ ವೈದ್ಯರು ಹೀಗಂತ ಒಂದು ಶಾಕಿಂಗ್ ಮಾಹಿತಿ ನೀಡಿದ್ದು 10 ಪ್ರಕರಣಗಳಲ್ಲಿ 3ರಿಂದ 4 ಮಹಿಳೆಯರೇ ಇದ್ದಾರೆ. ಉದ್ಯೋಗದ ಒತ್ತಡ, ಸಂಸಾರದ ಒತ್ತಡದಿಂದ ಮಹಿಳೆಯರಿಗೆ ಹೃದಯಾಘಾತ ಹೆಚ್ಚಾಗ್ತಿದೆ ಎನ್ನಲಾಗ್ತಿದೆ. 20 ವರ್ಷದಲ್ಲಿ ಈ ಹೃದಯಾಘಾತದ ಪ್ರಮಾಣ ಭಾರತೀಯರಲ್ಲಿ 22% ಜಾಸ್ತಿ ಆಗಿದೆ. ಅದರಲ್ಲೂ ಯುವಕರು ಅಂದರೆ ಒಟ್ಟಾರೆ ಭಾರತ ದೇಶದಲ್ಲಿ ಸುಮಾರು 30 ಲಕ್ಷ ಜನ ಇವತ್ತು ಹೃದಯಾಘಾತಕ್ಕೆ ಮತ್ತು ಬ್ರೈನ್ ಸ್ಟ್ರೋಕಿಗೆ ತುತ್ತಾಗ್ತಾ ಇದ್ದಾರೆ. ವಿಪರ್ಯಾಸ ಅಂದರೆ 35% ಹೃದಯಾಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಸೊ ಅದರಿಂದ ನಾವು ಹಲವಾರು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಇವಾಗೆಲ್ಲ ಇದೆ, ಕಾರಣ ಗೊತ್ತಿದೆ ನಮಗೆಲ್ಲ. ಧೂಮಪಾನ, ಅತಿಯಾದ ಮದ್ಯಪಾನ, ಸಕ್ಕರೆ ಕಾಯಿಲೆ ಅಥವಾ ಜಡತ್ವ, ವ್ಯಾಯಾಮ ಇಲ್ಲದೆ ಇರೋದು, ಒತ್ತಡ. ಮೋದಿ ಜೊತೆ ಡಾಕ್ಟರ್ ಮಂಜುನಾಥ್ ಹೃದಯದ ಮಾತು. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಿದೆ. ಅದರಲ್ಲೂ ಯುವ ಸಮುದಾಯವನ್ನ ಹೆಚ್ಚಾಗಿ ಕಾಡುವುದಕ್ಕೆ ಶುರುವಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಈ ವಿಷಯವಾಗಿ ಚರ್ಚಿಸುವುದಕ್ಕೆ ಹೃದ್ರೋಗ ತಜ್ಞ ಹಾಗೂ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಸಮಯಾವಕಾಶ ಕೇಳಿದ್ದಾರಂತೆ. ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಜೊತೆ ಮಾತುಕತೆ ನಡೆಸಿರೋ ಮಂಜುನಾಥ್ ಪ್ರಧಾನಿ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋ ಗುಮ್ಮ ಆವರಿಸಿದೆ. ಹಾಸನದಲ್ಲಿ ಸಂಭವಿಸುತ್ತಿರೋ ಸರಣಿ ಸಾವು ಇಡೀ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.